ಹೈಕೋರ್ಟ್ನಲ್ಲಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಂಥ ನಟ ದರ್ಶನ್ಗೆ ಇಂದೇ ಬೆನ್ನು ನೋವಿನ ಸರ್ಜರಿ ಫಿಕ್ಸಾ. ಬೆಂಗಳೂರಿನ BGS ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ನಟ ದರ್ಶನ್ ಕಳೆದ ಹಲವು ದಿನಗಳಿಂದ ನಟ ದರ್ಶನ್ಗೆ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಕೋರ್ಟ್ಗೆ CV ನಾಗೇಶ್ ನೀಡಿರೋ ಮಾಹಿತಿಯಂತೆ ನಟ ದರ್ಶನ್ಗೆ ಇಂದು ಸರ್ಜರಿ ಆಗಲಿದೆ ಅಂತ ಹೇಳಿದ್ದ ವಕೀಲ CV ನಾಗೇಶ್ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ವಿಸ್ತರಣೆ ಅರ್ಜಿ ವಿಚಾರಣೆ ವೇಳೆ ಮಾಹಿತಿ ಲಭ್ಯವಾಗಿದೆ. ಹೈಕೋರ್ಟ್ಗೆ ತಿಳಿಸಿದ್ದ ದರ್ಶನ್ ಪರ ವಕೀಲ CV ನಾಗೇಶ್, ವೈದ್ಯರು ಹೇಳಿರೋ ಪ್ರಕಾರ ಇಂದೇ ಸರ್ಜರಿ ಮಾಡುವ ಸಾಧ್ಯತೆ ಇದೆ. ಅನಾರೋಗ್ಯದ ಕಾರಣ ನೀಡಿ ಜಾಮೀನು ಪಡೆದಿದ್ದ ನಟ ದರ್ಶನ್ ಹೈಕೋರ್ಟ್ನಲ್ಲಿ A2 ದರ್ಶನ್ಗೆ ಬೇಲ್ ಮಂಜೂರಾಗಿತ್ತು. 6 ವಾರಗಳ ಕಾಲ ನಟ ದರ್ಶನ್ಗೆ ಮೆಡಿಕಲ್ ರಿಪೋರ್ಟ್ ಮೇಲೆ ಜಾಮೀನು ಮಂಜೂರಾಗಿತ್ತು. ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರೋ ನಟ ದರ್ಶನ್ಗೆ ಸರ್ಜರಿ ಅಗತ್ಯ ಅಂತ ವೈದ್ಯಕೀಯ ವರದಿ ಮಾಡಿತ್ತು. ನಟ ದರ್ಶನ್ಗೆ ಸರ್ಜರಿ ಫಿಕ್ಸ್. ಹಾಗಾದ್ರೆ ಇವತ್ತು ನಟ ದರ್ಶನ್ಗೆ ಇಂದೇ ಬೆನ್ನು ನೋವಿನ ಸರ್ಜರಿ ಮಾಡ್ತಾರಾ? ಬೆಂಗಳೂರಿನ ಕೆಂಗೇರಿ ಬಳಿ ಇರುವ BGS ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ನಟ ದರ್ಶನ್ ಕೆಲವು ದಿನಗಳಿಂದ ನಟ ದರ್ಶನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೈಕೋರ್ಟ್ಗೆ CV ನಾಗೇಶ್ ನೀಡಿರೋ ಮಾಹಿತಿಯಂತೆ ಇಂದು ಸರ್ಜರಿ ಆಗಲಿದೆ ಅಂತ ಹೇಳಿದ್ದ ವಕೀಲ CV ನಾಗೇಶ್, ಮಧ್ಯಂತರ ಜಾಮೀನು ವಿಸ್ತರಣೆ ಅರ್ಜಿ ವಿಚಾರಣೆ ವೇಳೆ ಮಾಹಿತಿ ಲಭ್ಯವಾಗಿದೆ. ನಟ ದರ್ಶನ್ಗೆ ಪ್ರಬಲವಾದ ವಾದ ಮಂಡಿಸಿ ಅವರ ಪರ ವಕೀಲ CV ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸಿದ್ರು. ಈಗ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ನಲ್ಲಿ ಒದ್ದಾಡುತ್ತಿದ್ದಾರೆ CV ನಾಗೇಶ್. ರೆಗ್ಯುಲರ್ ಬೇಲ್ನ ಹೇಗಾದ್ರೂ ಮಾಡಿ ನಟ ದರ್ಶನ್ಗೆ ಕೊಡಿಸಲೇಬೇಕು ಅಂತ ಪಣ ತೊಟ್ಟು ಕೂತಂತಿದೆ CV ನಾಗೇಶ್. ವೈದ್ಯರು ಹೇಳಿರೋ ಪ್ರಕಾರ ಇಂದು ಸರ್ಜರಿ ಮಾಡಿಸುವ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಅಗತ್ಯವಿದೆ ಎಂದು ಮೆಡಿಕಲ್ ರಿಪೋರ್ಟ್ ನೀಡಿ ಮಧ್ಯಂತರ ಜಾಮೀನು ಕೊಡಿಸಿದ್ರು. ಈಗ ಹೈಕೋರ್ಟ್ಗೆ ತಿಳಿಸಿದ್ದ ದರ್ಶನ್ ಪರ ವಕೀಲ CV ನಾಗೇಶ್, ವೈದ್ಯರು ಹೇಳಿರೋ ಪ್ರಕಾರ ಇಂದೇ ಸರ್ಜರಿ ಮಾಡುವ ಸಾಧ್ಯತೆ ಇದೆ. ಅನಾರೋಗ್ಯದ ಕಾರಣವನ್ನು ನೀಡಿ 6 ವಾರಗಳ ಕಾಲ ಜಾಮೀನು ಪಡೆದಿದ್ದ ನಟ ದರ್ಶನ್ ಹೈಕೋರ್ಟ್ನಲ್ಲಿ A2 ದರ್ಶನ್ಗೆ ಬೇಲ್ ಮಂಜೂರಾಗಿತ್ತು. ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರೋ ನಟ ದರ್ಶನ್ಗೆ ಸರ್ಜರಿ ಅಗತ್ಯ ಅಂತ ವೈದ್ಯಕೀಯ ವರದಿ ಮಾಡಿತ್ತು. ಈಗಾಗಲೇ ಹೈಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ರೆಗ್ಯುಲರ್ ಬೇಲ್ಗಾಗಿ ನಟ ದರ್ಶನ್ ಪರದಾಡುತ್ತಿದ್ದಾರೆ. ಹೇಗಾದ್ರೂ ಮಾಡಿ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸುವಂತೆ CV ನಾಗೇಶ್ ಅವರು ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ ಹೈಕೋರ್ಟ್ನಲ್ಲಿ. ಇತ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ SPP ಪ್ರಸನ್ನ ಕುಮಾರ್ ಅವರು ಸಹ ದರ್ಶನ್ ವಿರುದ್ಧ ಹರಸಾಹಸ ಪಡುತ್ತಿದ್ದಾರೆ. ಹೇಗಾದ್ರೂ ಮಾಡಿ ನಟ ದರ್ಶನ್ ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SPP ಪ್ರಸನ್ನ ಕುಮಾರ್ ಸಹ ಹೋರಾಡುತ್ತಿದ್ದಾರೆ. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ನಟ ದರ್ಶನ್ ಕೇಸ್. ಬೆಂಗಳೂರಿನ BGS ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ನಟ ದರ್ಶನ್ ಕಳೆದ ಹಲವು ದಿನಗಳಿಂದ ನಟ ದರ್ಶನ್ಗೆ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೋರ್ಟ್ಗೆ CV ನಾಗೇಶ್ ನೀಡಿರೋ ಮಾಹಿತಿಯಂತೆ ಇಂದು ನಟ ದರ್ಶನ್ ಸರ್ಜರಿ ಆಗಲಿದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಅರ್ಜಿ ವಿಚಾರಣೆ ವೇಳೆ ಮಾಹಿತಿ ಹೈಕೋರ್ಟ್ಗೆ ತಿಳಿಸಿದ್ದ ದರ್ಶನ್ ಪರ ವಕೀಲ CV ನಾಗೇಶ್, ವೈದ್ಯರು ಹೇಳಿರೋ ಪ್ರಕಾರ ಇಂದೇ ಸರ್ಜರಿ ಮಾಡುವ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಏಳೋಕ್ಕೂ ಆಗ್ತಿರ್ಲಿಲ್ಲ, ಕೂರೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟೊಂದು ಬೆಂಬಿಡದೆ ಬೆನ್ನು ನೋವು ಕಾಡ್ತಾ ಇತ್ತು. L1 ಮತ್ತು L5 ನಲ್ಲಿ ಊತ ಕಾಣಿಸಿಕೊಂಡಿತ್ತು. ನಟ ದರ್ಶನ್ಗೆ ಪೇನ್ ಕಿಲ್ಲರ್ ಕೊಟ್ಟಿದ್ರು. ಆದರೂ ನಟ ದರ್ಶನ್ಗೆ ಬೆನ್ನು ನೋವಿನಿಂದ ಮುಕ್ತಿ ಸಿಕ್ಕಿರಲಿಲ್ಲ. ಆದರೆ ಇಂದು ಬೆನ್ನು ನೋವಿನ ಸರ್ಜರಿ ಮಾಡಲಾಗುವುದು ಎಂದು ವೈದ್ಯಕೀಯ ವರದಿ ಮಾಡಿತ್ತು. CV ನಾಗೇಶ್ ಅವರು ಸಹ ಹೈಕೋರ್ಟ್ನಲ್ಲಿ ತಿಳಿಸಿದ್ರು ನಟ ದರ್ಶನ್ಗೆ ಇಂದು ಬೆನ್ನು ನೋವಿನ ಸರ್ಜರಿ ಅಂತ. ಹೀಗಾಗಿ ಇಂದು ನಟ ದರ್ಶನ್ಗೆ ಬೆನ್ನು ನೋವಿನ ಸರ್ಜರಿ ಫಿಕ್ಸು.